Hey guys, welcome back to my channel Fun with Lisha. So ಇವತ್ತು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಸೊ ಇದು ಬಂದು ಕಿಂಡರ್ ಗಾರ್ಡನ್ ಬ್ಲಾಕ್ ತುಂಬಾ ಕ್ಯೂಟಾಗಿ ಡೆಕೋರೇಟ್ ಮಾಡಿದರು. ಸೊ ಇಲ್ಲಿ ಪುಟ್ಟ ಪುಟ್ಟ ಒಂದು ಮಾಡೆಲ್ಸ್ ಕೂಡ ಮಾಡಿದ್ದಾರೆ. ಇವರ ಟಾಪಿಕ್ ಬಂದು ಲೈಫ್ ಆನ್ ಲ್ಯಾಂಡ್ ಹಾಗೆ ಲೈಫ್ ಅಂಡರ್ ವಾಟರ್. ಅದೆಲ್ಲ ಆದ ನಂತರ ನಾವು ಥರ್ಡ್ ಗ್ರೇಡ್ಗೆ ಬಂದ್ವಿ. ಅವರು ಕೂಡ ತುಂಬ ಚೆನ್ನಾಗಿ ಮಾಡೆಲ್ಸ್ ಎಲ್ಲ ಮಾಡಿದರು. ತುಂಬಾ ಹಾರ್ಡ್ ವರ್ಕ್ ಇತ್ತು ಅದರಲ್ಲಿ. ಹಾಗೆ ಫೋರ್ತ್ ಗ್ರೇಡರ್ಸು ಮಾಡಿದರು. ಅವ್ರದ್ದು ಬಂದು ಝೀರೋ ಹಂಗರ್ ಅಂತ ಇತ್ತು. ತುಂಬಾ ಚೆನ್ನಾಗಿತ್ತು. ಈ ರೀತಿ ಮಾಡಿದರು. ಸೊ ಈ ರೀತಿ ಯಾವುದೇ ಫಂಕ್ಷನ್ ಅಥವಾ ಏನಾದರೂ ಪ್ರಾಜೆಕ್ಟ್ ವಿಚಾರ ಬಂದರೆ ಪೇರೆಂಟ್ಸ್ಗೆ ಫುಲ್ ಪ್ರೆಷರ್ ಆಗುತ್ತೆ. ಬಟ್ ಅವರೇ ತುಂಬಾ ಚೆನ್ನಾಗಿ ಎಲ್ಲ ಮಾಡೆಲ್ಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಈ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸ್ಪೀಚ್ ಎಲ್ಲ ಕಲ್ತ್ಕೊಂಡ್ಬಂದಿದ್ರು. ಪಾಪ ಅವರು ಫುಲ್ಲು ಬೈ ಹಾರ್ಟ್ ಎಲ್ಲ ಮಾಡಿಕೊಂಡು ಫುಲ್ ಪ್ರೆಸೆಂಟೇಷನ್ಗೆ ರೆಡಿಯಾಗಿ ಬಂದಿರ್ತಾರೆ. ನಾವು ಕೇಳಿಸ್ಕೊಡ್ಲಿಲ್ಲ ಅಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸೊ ಎಲ್ಲರ ಹತ್ರ ಕೇಳಿಸ್ಕೊಂಡು ಹೋದ್ವಿ. ನಾವು ಕೂಡ ಚಿಕ್ಕವರಿರಬೇಕಾದ್ರೆ ಈ ರೀತಿ ಎಲ್ಲ ಫುಲ್ಲು ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗಿರ್ತೀವಿ. ಹಾಗೆ ಯಾರಾದರೂ ನಮ್ಮ ಸ್ಪೀಚ್ನ ಕೇಳಿಸ್ಕೊಳ್ಳಿಲ್ಲ ಅಂದರೆ ನಮಗೂ ಬೇಜಾರಾಗ್ತಿತ್ತು. ಸೊ ಅದಾದ ನಂತರ ಇಲ್ಲಿ ನಮ್ಮ ಸ್ಕೂಲ್ ಗ್ರೌಂಡಲ್ಲಿ ಈ ರೀತಿ ಪೆಂಡಲ್ ಹಾಕಿ ಸ್ವಲ್ಪ ಚೇರ್ಸ್ ಹಾಕಿದರು. ಯಾಕಂದರೆ ಇಲ್ಲಿ ಗೆಸ್ಟ್ ಬಂದಾಗ ಸ್ಪೀಚ್ ಕೊಡೋಕ್ಕೆಲ್ಲ ಈಸಿ ಆಗಲಿ ಅಂತ ಹೇಳಿ. ಸೊ ಗೈಸ್, ದಿಸ್ ವಾಸ್ ಮೈ ಮಾಡೆಲ್. ಸೊ ಏನಂದರೆ ನಮ್ಮ ಟಾಪಿಕ್ ಬಂದು ಹೌಸಿಂಗ್ ಫಾರ್ ಆಲ್ ಆಗಿತ್ತು. ಸೊ ಎಲ್ಲರಿಗೂ ಅಫೋರ್ಡಬಲ್ ಆಗಬೇಕಿತ್ತು ನಮ್ಮ ಹೌಸಸ್. ಸೊ ಈ ರೀತಿ ಇದೆ. ಇಲ್ಲಿ ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಮಾಡಿದ್ದೇನೆ. ಹಾಗೆಯೇ ಇಲ್ಲಿ ಡ್ರಿಪ್ ಇರಿಗೇಷನ್ನ ಕೂಡ ಮಾಡಿದ್ದೆ. ಸೊ ಆವತ್ತಿನ ದಿನಾನೇ ನನಗೆ ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತು ಗೈಸ್. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಮಾಡಿದ್ವಿ. ಸೊ ಇದು ನನ್ನ ರಂಗೋಲಿ. ಸೊ ನನಗೆ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ತು. ನಾವು ಸೈನ್ಸ್ ರಿಲೇಟೆಡ್ ಯಾವುದಾದ್ರು ರಂಗೋಲಿ ಹಾಕಬೇಕಿತ್ತು. ಕ್ಲೀನ್ ಎನರ್ಜಿ ಇದು ನಮ್ಮ ಟಾಪಿಕ್. ಸೊ ದಿಸ್ ಇಸ್ ಮೈ ರಂಗೋಲಿ. ಹೋಪ್ ಇಟ್ಸ್ ನೈಸ್.